ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ದೇವರ ಗಾಣಗಾಪುರ ಭೀಮಾ ನದಿಯ ತೀರದಲ್ಲಿರುವ ಸುಕ್ಷೇತ್ರ ಗಾಣಗಾಪುರ ದೇವಸ್ಥಾನ ನರಸಿಂಹ ಸರಸ್ವತಿ ದತ್ತಾತ್ರೇಯ ದೇವಾಲಯವು ದತ್ತಾತ್ರೇಯ ಧಾರ್ಮಿಕ ಕೇಂದ್ರವಾಗಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ತ್ರಿಮೂರ್ತಿಗಳ ಸಂಗಮ ಒಂದಾಗಿರ್ತಕ್ಕಂತಹ ದತ್ತಾತ್ರೇಯ ದೇವಸ್ಥಾನ. ಈ ದೇವಸ್ಥಾನವು ಮಾಟ, ಮಂತ್ರ ಮತ್ತು ದುಷ್ಟಶಕ್ತಿಗಳಿಂದ ಬೇರ್ಪಡುವ ಕಾರ್ಯದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಬರುವ ಭಕ್ತರು ಮಾನಸಿಕ, ಶಾರೀರಿಕ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ, ಪಡೆಯುತ್ತಾರೆ. ದೇವರ ಗಾಣಗಾಪುರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಮತ್ತು ದತ್ತ ಸಂಪ್ರದಾಯಗಳನ್ನು ದೇವಾಲಯದ ವಿಶೇಷ ದತ್ತಾತ್ರೇಯ ಸ್ವಾಮಿ ಪಾದಕ್ಷೆಗಳ ರೂಪದಲ್ಲಿ ಭಕ್ತರ ಆಶೆಯನ್ನು ಪೂರೈಸುತ್ತಾರೆ. ಮಧ್ಯಾಹ್ನ ಭಿಕ್ಷಾ ಸಮಯದಲ್ಲಿ ಸ್ವಾಮಿ ದತ್ತಾತ್ರೇಯ ಭಕ್ತರ ಮನೆಗಳಿಗೆ ನಂಬಿಕೆಯ ಪ್ರಸಾರ, ದುಷ್ಟಶಕ್ತಿಗಳು ಹೊರಬರುತ್ತವೆ ಮತ್ತು ಆತ್ಮಶಾಂತಿ ದೊರಕುತ್ತದೆ ಎಂದು ಹೇಳಲಾಗಿದೆ. ದಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವ ಸಂಗಮದಲ್ಲಿ ಸ್ನಾನ ಮಾಡಿ ದತ್ತಾತ್ರೇಯ ದರ್ಶನ ಪಡೆಯಲು ಭಕ್ತರೊಂದಿಗೆ ಆಗಮಿಸುತ್ತಾರೆ. ಗತ್ತರ್ಗಿ ಭಾಗ್ಯವಂತಿ ದೇವಿಯ ದೇವಸ್ಥಾನವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗತ್ತರ್ಗಿ ಗ್ರಾಮದಲ್ಲಿದೆ. ಭೀಮಾ ನದಿಯ ತೀರದಲ್ಲಿದ್ದು ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ. ಈ ದೇವಿ ಭಾಗ್ಯವಂತಿ, ಭಾಗಮ್ಮ ತಾಯಿ, ಆದಿಶಕ್ತಿ ಎಂದು ಕರೆಯಲ್ಪಡುತ್ತಾರೆ ಮತ್ತು ದಾರಿದ್ರ್ಯ ದೂರಗೊಳಿಸಿ ಅದೃಷ್ಟ ಒದಗಿಸುವ ಶುಕ್ರವಾರ ಮತ್ತು ಅಮಾವಾಸ್ಯೆ ಎಂದು ಸಾವಿರಾರು ಭಕ್ತರು ಆಂಧ್ರ, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರದಿಂದ ಬರುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ರಾಮರಾಯನು ದೇವಿಯನ್ನು ನಿರ್ಲಕ್ಷಿಸಿದ ಕಾರಣದಿಂದ ಮುನಿಸಿಕೊಂಡು ಭಾಗ್ಯವಂತಿ ದೇವಿ ತುಂಗಾ ನದಿಗೆ ಹಾರಿ ಕೃಷ್ಣ ಮತ್ತು ಭೀಮಾ ನದಿಗಳ ಮೂಲಕ ಗತ್ತರ್ಗಿ ಗ್ರಾಮಕ್ಕೆ ಬಂದರು. ಗಾಜಿನ ಕಂಬದ ರೂಪದಲ್ಲಿ ಕವಿಗಾಯಿ ದಯ್ಯಪ್ಪನಿಗೆ ಗತ್ತರ್ಗಿಯ ಭಾಗ್ಯವಂತಿ ದೇವಿ ಊರಗೌಡನ ಪತ್ನಿಯ ಕನಸಿನಲ್ಲಿ ನಾಗರೂಪದಲ್ಲಿ ತೋರಿ ದೇವಸ್ಥಾನದ ನಿರ್ಮಾಣಕ್ಕೆ ಗ್ರಾಮಸ್ಥರು ದೇವಿಯನ್ನು ಕಾಮಧೇನು ಮತ್ತು ಕಲ್ಪವೃಕ್ಷದಂತೆ ಪರಿಗಣಿಸಿ ಇಷ್ಟಾರ್ಥ ಸಿದ್ಧಿಗೆ ಭಕ್ತರು ಹರಕೆ. ಹಿಂದೆ ಸಿಡಿಯಾಡುವ ಸಂಪ್ರದಾಯ ಇತ್ತು, ಆದರೆ ಸರ್ಕಾರಿ ನಿಷೇಧದ ನಂತರ ಈ ಚುಡಿಯಾಡುವ ಸಂಪ್ರದಾಯವನ್ನು ನಿಲ್ಲಿಸಲಾಗಿದೆ. ಭಕ್ತಿಗೀತೆಗಳು ಮತ್ತು ಸುಪ್ರಭಾತ ಕಲಬುರಗಿಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಗಾಣಗಾಪುರ ರಸ್ತೆಯಲ್ಲಿ ಲಭ್ಯ ಬಸ್ ಮತ್ತು ಆಟೋಗಳು ಇಲ್ಲಿಗೆ ತೆರಳುತ್ತವೆ. ಈ ದೇವಿಯ ಮಹಿಮೆ ಅಪಾರವಾಗಿದೆ. ಇತಿಹಾಸ ಪ್ರಸಿದ್ಧವಾಗಿರುವ ವಿಜಯನಗರ ಸಾಮ್ರಾಜ್ಯದ ದೇವಿ ಇಲ್ಲಿಗೆ ಬಂದಿರುವುದು ವಿಶೇಷ. ಭಾಗ್ಯವಂತಿ ದೇವಿಯ ದರ್ಶನ ಪಡೆಯಲು ದಿನಾಲು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಇಲ್ಲಿ ವಸತಿ ಸೌಕರ್ಯ ಇದೆ. ಹತ್ತಿರದಲ್ಲಿಯೇ ಭೀಮಾ ನದಿ. ಇಲ್ಲಿ ಸ್ನಾನ ಮಾಡಿ ದೇವಿಗೆ ಪೂಜೆ ಸಲ್ಲಿಸಲು ಮಂದಿರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ, ಇಷ್ಟಾರ್ಥಗಳನ್ನು ಬಯಸಿ ಪಡೆಯುತ್ತಾರೆ. ಭಾಗ್ಯವಂತಿ ದೇವಿಯ ಮಹಿಮೆ ಅಪಾರ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಆಗುತ್ತದೆ. ಅನೇಕ ಕಡೆಗಳಿಂದ ಭಕ್ತರು ಆಗಮಿಸುತ್ತಾರೆ. ನಿತ್ಯ ದಾಸೋಹ ಸಹ ಇಲ್ಲಿ ನಡೆಯುತ್ತದೆ. ಗತ್ತರ್ಗಿ ಭಾಗಮ್ಮ ಎಂದೇ ಪ್ರಸಿದ್ಧ ಪಡೆದಿರುವ ಶ್ರೀ ಭಾಗ್ಯವಂತಿ ದೇವಿ ಮಂದಿರವಿದೆ. ಚಿಡಿಯಾಡುವ ಪರಂಪರೆ ಬಂದಾಗಿದ್ದು ದಿನಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ಸಂಪಾದಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಮಾಲಕ್ಷಣೆ ಹಾಕಿ ಸಾಯಿನಗರ ಕಾಲೋನಿ ಬೀದರ್ ತಿಳಿಸುತ್ತಾರೆ. ಪತ್ರಕರ್ತರು ಅವರು ಇವತ್ತು ಜನ್ಮದಿನವಿದೆ. ಇವತ್ತು ವಿಜಯಕುಮಾರ್ ಸೋನಾರಿ ಅವರು, ಸೋನಾರಿ ಎಕ್ಸ್ಪ್ರೆಸ್ ಪತ್ರಿಕೆ, ಬಿಂದಾಸ್ ಪತ್ರಿಕೆ, ಸುನೀಲ್ ಬಕ್ಕಪ್ಪ ಬಾಳ್ಕಟ್ಟಿ, ಶಿವಪ್ರಕಾಶ್ ನಾಡಗೇರಿ ಬೀದರ್, ನಮ್ಮ ಸಿದ್ದಣ್ಣ ಯಳಸಂಗಿಕರ್ ಭಾರತ ಸೇವಾದಳ ಬೀದರ್, ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಮತ್ತು ನಾನು ಸೇರಿ ಇವತ್ತು ವಿಜಯಕುಮಾರ್ ಒಡ್ಡೆಯರ್ನಳ್ಳಿ, ಗಣೇಶ್ ಒಡ್ಡೆಯರ್ನಳ್ಳಿ, ಸಾಯಿಕುಮಾರ್ ಒಡ್ಡೆಯರ್ನಳ್ಳಿ ಅವರೆಲ್ಲ ಸಿಬ್ಬಂದಿಗಳ ಪರವಾಗಿ, ನಮ್ಮ ಪರವಾಗಿ, ದಂಡದ ಪರವಾಗಿ ಅವರಿಗೆ ಹಾರ್ದಿಕವಂತ ಶುಭಾಶಯ ಕೊಡ್ತಾ ಇದ್ದೇವೆ. ದೇವರವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತುಗಳಲ್ಲಿ 8 ನಮನವ. ಒಂದೇ ಸಂಪತ್ತು ದುಡ್ಡು ಎಣಿಸೋದು ಒಂದೇ ಹೇಳ್ತಾರೆ, ಒಂದೇ ಅಲ್ಲ. ಧನ ಕನಕಾದಿ, ಧನ ದ್ರವ್ಯ, ಮುತ್ತು ಮಾಣಿಕ್ಯ ವೈಡೂರ್ಯಗಳೆಲ್ಲ 8 ನಮನವ. 8 ನಮನ
ಐಶ್ವರ್ಯ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅವರಿಗೆ ಬೇಗ ಏನಂತ ಬೇರೆ ಕಡೆ ಕಾರ್ಯಕ್ರಮ ಹೋಗೋದಿರೋದ್ರಿಂದ ನಮ್ಮ ಪತ್ರಕರ್ತರ ಪರವಾಗಿ ಬೀಳ್ಕೊಡ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ. ಪ್ರದೀಪ್, ಗ್ರಾಮ ಬೆಳ್ಳೂರ. ರಾತ್ರಿ ವೇಳೆ 10 ಗಂಟೆ ಗಾಡಿ ಗೇಟಿನ ಒಳಗೆ ಹಚ್ಚಿದೀವಿ. ಬೆಳಿಗ್ಗೆ 4 ಗಂಟೆಗೆ ನಮ್ಮ ಪಪ್ಪರ್ ಎದ್ದೋಣ, ಗಾಡಿ ಇದ್ದಿಲ್ಲ ಅಂತ ಅಲ್ಲಿ ಊರಾಗೆಲ್ಲ ಹೋಗಿ ಹುಡುಕಾಡಿದ್ವಿ. ಹುಡುಕಾಗೋಣ ಸಿಕ್ಕಿಲ್ಲಂತ PSM ಮೇಡಮ್ ಅವ್ರಿಗೆ ಕಾಲ್ ಹಚ್ಚಿದೀವಿ. PSM ಮೇಡಮ್ ಅವ್ರ ಮನೆಗೆ ಬಂದು ವಿಸಿಟ್ ಮಾಡಿ ಹೇಳಿದ್ರು, ಆಯ್ತು ನೋಡ್ತೀವಿ ಅಂತ. ಆಯ್ತು, 1-2 ತಾಸಿನಲ್ಲಿ PSM ಮೇಡಮ್ ಅವರು ಗಾಡಿ ಸಿಕ್ಕಿದೆ ಅಂತ ಹೇಳಿದ್ರು. ನಂಗೆ ಗಾಡಿ ಸಿಕ್ಕಿದೆ ಭರೋಸಾ ಇದ್ದಿಲ್ಲ. ಹೊಸ ಟೆಕ್ನಾಲಜಿಗೆ ಕ್ಯಾಮ್ರಾ ಕೊಡ್ಸಿನ ಕಡೆಯಿಂದ ಗಾಡಿ ಸಿಕ್ಕ್ಯದ. ಸ್ಪೆಷಲ್ ಥ್ಯಾಂಕ್ಸ್ ಟು ಬೀದರ್ SP ಸರಿ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ತುಂಬಾ ಧನ್ಯವಾದಗಳು.